ಅಂಬೇಡ್ಕರ್ ನಮ್ಮ ಅಸ್ತಿತ್ವದಲ್ಲಿ ಇಲ್ಲದ ದಿನ, ಸಂವಿಧಾನವನ್ನು ಬದಲಾಯಿಸಕ್ಕೆ ಬಂದವರು ನಾವು ಅನ್ನೋ ಸ್ಟೇಟ್ಮೆಂಟನ್ನು ನೀವು ಕೇಳಿಸ್ಕೊಂಡ ಮೇಲೂ ಕೂಡ ಇವನ್ ಕಂಡ್ರೆ ಅವನಿಗಾಗಲ್ಲ, ಅವನ ಕಂಡ್ರೆ ಇವನಿಗಾಗಲ್ಲ, ಸಂಘಟನೆಗಳು ನುಚ್ಚು ನೂರು ಹಿಂಗೆ ಹೊಡೆದಾಡ್ಕೊಂಡು ಸಾಯ್ತಾ ಇರೋಣ ನಾವು. ಅಂಬೇಡ್ಕರ್ ಹೋಗ್ತಾರೆ. ಉಳಿಸ್ಕೊಳ್ಳೋಣ ಅಂಬೇಡ್ಕರ್ನ. ಜಾತಿ ಧರ್ಮ ಭೇದಗಳನ್ನು ಮರೆತು ಈ ದೇಶದ ಪ್ರತಿಯೊಂದು ಸಮಸ್ಯೆ ಬಂದಾಗ ನಾವೆಲ್ಲರೂ ಒಟ್ಟಾಗಿ ಹೋಗದೇ ಇದ್ರೆ ಸರ್, ಸಂವಿಧಾನ ಈ ದೇಶದಲ್ಲಿ ಇದ್ದಷ್ಟು ದಿನ ಮಾತ್ರ ನಾವೆಲ್ಲರೂ ಸೇಫ್. ನಾವು ಅಂಬೇಡ್ಕರ್ ಹಿಸ್ಟ್ರಿ ಹೇಳೋದಕ್ಕಿಂತ ಹೆಚ್ಚಾಗಿ ನಾವು ಅಂಬೇಡ್ಕರ್ನ ಉಳಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಮಾತಾಡಬೇಕಾಗಿದೆ. ಅಂಬೇಡ್ಕರ್ ಹಿಸ್ಟ್ರಿ ಪುಸ್ತಕಗಳು ಸಿಗ್ತವೆ, ಎಲ್ಲರ ಕೈಲಿ ಪುಸ್ತಕ ಕೊಟ್ಟರೆ ಪ್ರೋಗ್ರಾಮ್ ಮಾಡೋ ಅಗತ್ಯನೇ ಇಲ್ಲ. ಓ ಹೌದಂತೆ, ಹಿಂಗಾಯ್ತಂತೆ, ಪಾಪ, ಅಯ್ಯೋ, ಹೀಗೆ ಈ ಸಿಟ್ಟು ಬರಬೇಕು, ಆಕ್ರೋಶ ಬರಬೇಕಾಗಿದ್ದು ಈ ತಾರತಮ್ಯದ ವಿರುದ್ಧ, ಇನ್ನೊಂದು ಧರ್ಮದ ವಿರುದ್ಧ ಅಲ್ಲ. ಒಸಾಮಾ ಬಿನ್ ಲ್ಯಾಡನ್ ಬಾಂಬ್ ಬಿಟ್ರೆ ನಿಮ್ಮ ಪಕ್ಕದ ಮನೆಯ ತರಕಾರಿ ವ್ಯಾಪಾರಿ ಇಬ್ರಾಹಿಂ ಸಾಬ್ರನ್ನ ಯಾಕ್ರಿ ಟಾರ್ಗೆಟ್ ಮಾಡ್ತೀರಾ? ಸಂಬಂಧನೇ ಇಲ್ವಲ್ಲ. ಲ್ಯಾಡನ್ ಕಾರಣಕ್ಕೆ ನೀವು ಇಬ್ರಾಹಿಂ ಸಾಬ್ರನ್ನ ಹೇಗೆ ದ್ವೇಷ ಮಾಡಬಾರ್ದು, ಅದೇ ಥರ ಉಮೇಶ್ ರೆಡ್ಡಿ ರೇಪಿಸ್ಟ್ ಅನ್ನೋ ಕಾರಣಕ್ಕೆ ಹಿಂದೂಗಳನ್ನೆಲ್ಲ ರೇಪಿಸ್ಟ್ ಅನ್ನೋಕ್ಕಾಗತ್ತಾ? ಲಾಜಿಕ್ ಅಲ್ವಾ? ಪ್ರತಿ ತಪ್ಪನ್ನು ವ್ಯಕ್ತಿಗತವಾಗಿ ನೋಡಿ. ನಾವು ಪ್ರಶ್ನೆ ಮಾಡದೇ ಇದ್ದಾಗ, ನಾವು ಕಾಂಪ್ರಮೈಸೇ ಮಾಡ್ತಾ ಹೋದಾಗ, ಯಾಕಪ್ಪ ತುಂಬ ದೊಡ್ಡವರು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ರೆ ನಿಮ್ಮ ಮಕ್ಕಳು, ಅವರ ಮೊಮ್ಮಕ್ಕಳ ಕಾಲಕ್ಕೂ ಅಂಬೇಡ್ಕರ್ ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿನ ಮುಸಲ್ಮಾನ ಯಾರು ಸರ್? ಅರಬ್ಬಿಂದ ಬಂದವನ? ಅವನು ಕೂಡ ಒಂದು ಕಾಲದ ದಲಿತ, ಅವನು ಕೂಡ ಇಲ್ಲಿನ ಮೂಲ ನಿವಾಸಿ. ಯಾಕೆ ಹೋದ ಆತ? ಮುಸಲ್ಮಾನ ಧರ್ಮಕ್ಕೆ ಯಾಕೆ ಹೋದ? ಅಂಬೇಡ್ಕರ್ ಅವರ ಬೌದ್ಧ ಧರ್ಮಕ್ಕೆ ಯಾಕೆ ಹೋದ್ರು? ಯಾಕೆ ಈ ಮತಾಂತರಗಳಾಗ್ತವೆ ಅನ್ನೋದ್ರ ಬಗ್ಗೆ ಫೋಕಸ್ ಮಾಡೋದು ಬಿಟ್ಟು ಮತಾಂತರವನ್ನೇ ನಾವು ತಡೆಯುತ್ತೇವೆ. ಕ್ಯಾನ್ಸರ್ ಯಾಕೆ ಬರುತ್ತೆ ಅಂತ ಗೊತ್ತಿಲ್ಲ, ತಲೆ ಕತ್ತರಿಸಾಕ್ಬಿಡ್ತೀನಿ ಅಂತಾರೆ. ರೋಗ ನಮಗೆ ಯಾಕೆ ಬರಬೇಕು? ಸುಮ್ಮನೆ ನಾನು ಸುಭಿಕ್ಷವಾಗಿದ್ದರೆ, ನನಗೆ ಈ ಸಮಾಜದಲ್ಲಿ ಮರ್ಯಾದೆ ಸಿಕ್ಕಿದ್ರೆ, ಸ್ಥಾನಮಾನಗಳು ಸಿಕ್ಕಿದ್ರೆ ನಮಗೆ ಈ ಸಮಸ್ಯೆಗಳೇ ಬರಲ್ವಲ್ಲ ಸರ್. ಸಂವಿಧಾನವನ್ನು ಬರೆಯಲು ಅರ್ಹರಾಗಿರುವ ಏಕೈಕ ವ್ಯಕ್ತಿ ಅನ್ನೋದು ಅಂಬೇಡ್ಕರ್ ಅಂತ ಹೇಳಿದ್ದು ಮಹಾತ್ಮ ಗಾಂಧೀಜಿ. ಇದನ್ನು ಕೂಡ ನಾವು ತಲೆಯಲ್ಲಿ ಇಟ್ಕೋಬೇಕು. ಯಾವ ಅನುಮಾನನೂ ಇಟ್ಕೋಬೇಡಿ. ಶಾಶ್ವತವಾಗಿ ಅಧಿಕಾರದಲ್ಲಿ ಠಳಾಯಿಸೋದಕ್ಕೋಸ್ಕರ ಇವರು ಮಾಡ್ತಾ ಇರುವಂಥ ಮಹಾ ಷಡ್ಯಂತ್ರ ಇದು. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮುಸಲ್ಮಾನರನ್ನ ಭೂತದಂತೆ ತೋರಿಸಿ ದಲಿತರನ್ನ ಗುಲಾಮರನ್ನಾಗಿಸಿ ಶಾಶ್ವತವಾಗಿ ಸದೆ ಬಡಿಯುವುದೇ ಅವರ ರಣತಂತ್ರ ಅನ್ನೋದನ್ನ ನೆನಪಿಡ್ಕೊಳ್ಳಿ. ಅಂಬೇಡ್ಕರ್ ಅವರನ್ನ ನಾವು ಉಳಿಸ್ಕೊಬೇಕು ಅಂದರೆ ಈ ಸೂಕ್ಷ್ಮತೆಗಳನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅನ್ನೋದಕ್ಕೆ ನಾನು ಇಷ್ಟು ಹೇಳ್ತಾ ಇದ್ದೀನಿ. ಇದು ಯಾವುದೋ ಕಾಂಗ್ರೆಸ್ ಇತ್ತು, ಅವರಿಗೆ ಇದು ಭಾರತ ರತ್ನ ಕೊಡಲಿಲ್ಲ, ಇನ್ನೊಂದು ಕೊಡಲಿಲ್ಲ ಅಂತ. ಇಡೀ ಪ್ರಪಂಚದಲ್ಲಿ ಭಾರತ ದೇಶದಿಂದ ವಿಶ್ವರತ್ನ ಅಂತ ಕರೆಸಿಕೊಂಡ ಈ ಅಂಬೇಡ್ಕರ್ಗೆ ಯಾರು ಏನು ಕೊಟ್ರೆ ಏನ್ರಿ? ಏಕೈಕ ವಿಶ್ವರತ್ನ. ಯಾರ ಕೈಲೂ ಪಡ್ಕೊಳಕ್ಕಾಗಲಿಲ್ಲ, ಯಾರ ಕೈಲೂ ಪಡ್ಕೊಳಕ್ ಸಾಧ್ಯನೂ ಇಲ್ಲ. ಇಂಥ ಮಹಾನಾಯಕ, ಈ ಮಹಾನಾಯಕ ಕೊಟ್ಟ ಸಂವಿಧಾನ ಇಟ್ಕೊಂಡು ನಾವು ಬಾಡಿಗೆ ಮನೆ ನಮಗೆ ಕೊಡಲ್ಲ ಅನ್ನೋ ಕೀಳರ ಮೇಲೆ ಬದುಕಬೇಕಾ? ಜಾತಿ ಧರ್ಮವನ್ನು ಮುಂದಿಟ್ಕೊಂಡು ಎಲೆಕ್ಷನ್ಗೆ ಬಂದರೆ ದಯವಿಟ್ಟು ಅದಕ್ಕೆ ನೀವು ತಲೆ ಕೆಡಿಸ್ಕೋಬೇಡಿ. ಈ ರಸ್ತೆ ತೋರಿಸಿ, ಯಾಕೋ ಡಾಂಬರ್ ಆಗಿಲ್ಲ, ಇದು ಹಾಕಿದ್ರೆ ಓಟ್ ಹಾಕ್ತೀನಿ ಅಂತೇಳಿ. ಯಾವ ಅಸ್ಪೃಶ್ಯತೆ ವಿರುದ್ಧ ಅಂಬೇಡ್ಕರ್ ಅವರು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದ್ರು, ಅದೇ ಅಸ್ಪೃಶ್ಯತೆ ಇವತ್ತು 100ಕ್ಕೆ 100 ಇಲ್ಲ ಅಂದ ದಿನ ಮಾತ್ರ ಅಂಬೇಡ್ಕರ್ ಬದುಕಿರೋದಕ್ಕೆ ಸಾಧ್ಯ. ಇಲ್ವಾ ಅಸ್ಪೃಶ್ಯತೆ? ಇಲ್ವಾ ಸರ್ ಅಸ್ಪೃಶ್ಯತೆ? ಹೋಗಿ ನಾನೊಬ್ಬ ದಲಿತ, ನನಗೆ ಬಾಡಿಗೆ ಮನೆ ಕೊಡಿ ಅನ್ನಿ. ಬಹಿರಂಗವಾಗಿ ನಾನೊಬ್ಬ ದಲಿತ, ಕೊಡಿ ನನಗೆ ಬಾಡಿಗೆ ಮನೆ ಅಂತ ಹೇಳಿ. ನನಗೆ ತುಮಕೂರಿಂದ ಒಬ್ಬ ಸ್ನೇಹಿತ ಫೋನ್ ಮಾಡಿದ್ದ, ದಲಿತ ಗೆಳೆಯ. ಅವನು ಇಲ್ಲಿ ಶಿವಾಜಿನಗರದಲ್ಲಿ ಬಾಡಿಗೆ ಮನೆಗಿದ್ದಂತೆ, ಮುಸಲ್ಮಾನರ ಮನೆಯಲ್ಲಿ. ಅವನ ಸ್ನೇಹಿತ ಒಬ್ಬ ಸವರ್ಣೀಯ, ಜಾತಿ ಹೆಸರು ಹೇಳೋದಿಲ್ಲ, ಸವರ್ಣೀಯ ಅಂತ ಇಟ್ಕೊಳ್ಳಿ. ನೀ ಸಾಬ್ರ ಮನೆಗೆಲ್ಲ ಬಾಡಿಗೆಯಲ್ಲಿ ಇರಬೇಡಪ್ಪ, ದನ ತಿಂತಾರೆ ಅವರು. ಆಯ್ತಪ್ಪ, ಅವ್ರ ಮನೆ ಖಾಲಿ ಮಾಡ್ತೀನಿ, ನಿನ್ನ ಮನೇಲಿ ಬಾಡಿಗೆ ಕೊಡ್ತೀಯ ಕೇಳ್ದಂತೆ. ಅಣ್ಣ ಸ್ವಿಚ್ ಆಫ್. ಪ್ರಾಕ್ಟಿಕಲ್ ಇದೆಯಾ ಸರ್ ಇದು?
ಪ್ರಾಕ್ಟಿಕಲ್ ಇದೆಯಾ? ಮೊನ್ನೆ ಬೇಲೂರಲ್ಲಿ ನಾನು ಒಂದು ಸ್ಪೀಚ್ ಮಾಡಿದೆ. ಸುಮಾರು 3,000 ಜನ ದಲಿತರು ಸೇರಿಕೊಂಡಿದ್ದರು ಅಂಬೇಡ್ಕರ್ ಪ್ರತಿಮೆ ಉದ್ಘಾಟನೆ. ಅಲ್ಲೊಂದು ಟಾಪಿಕ್ನ ಎತ್ತದೆ. ನಾನು ಬೆಳಿಗ್ಗೆ ನಾನು ತಿಂಡಿ ತಿನ್ನದೆ ಬೆಂಗಳೂರಿಂದ ಹೊರಟೆ ಬೇಲೂರಿಗೆ. ನನಗೆ ರಸ್ತೆ ಉದ್ದಕ್ಕೂ ಬ್ರಾಹ್ಮಣರ ತಟ್ಟೆ ಇಡ್ಲಿ ಹೋಟೆಲ್ ಕಾಣಿಸ್ತು, ದಲಿತರ ತಟ್ಟೆ ಇಡ್ಲಿ ಹೋಟೆಲ್ ಕಾಣಿಸ್ಲಿಲ್ಲ. ಯಾಕೆ? ದಲಿತರುಗಳು ಹೋಟ್ಲ್ ಇಟ್ಟಿಲ್ಲ ಅಂತ ನಾನು ಹೇಳಲ್ಲ. ಹಲವಾರು ಬಿಸ್ನೆಸ್ಗಳಲ್ಲಿ ನಮ್ಮ ಸ್ನೇಹಿತರುಗಳೆಲ್ಲ ಮಾಡ್ಕೊಂಡಿದ್ದಾರೆ. ಬೋರ್ಡ್ ಹಾಕ್ಬಿಟ್ಟು ಮಾಡಿ, ದಲಿತರ ತಟ್ಟೆ ಇಡ್ಲಿ ಹೋಟ್ಲ್ ಅಂತಲೇ ಮಾಡಿ, ದಲಿತರ ಹೋಟ್ಲ್ ಅಂತಲೇ ಬೋರ್ಡ್ ಇಡಿ. ಅವತ್ತು ನಿಮ್ಮ ಹೋಟ್ಲಿಗೆ ಯಾರು ಜನರು ಬರೋದಿಲ್ವೋ ಅವತ್ತು ಮತ್ತೆ ಕ್ರಾಂತಿ ಶುರುವಾಗಲಿ ಈ ದೇಶದಲ್ಲಿ. ಅಂಬೇಡ್ಕರ್ ಬದುಕಿದಾರಾ? ಎಲ್ಲಿ ಉಳಿಸ್ಕೊಂಡಿದ್ದೀವಿ ಅಂಬೇಡ್ಕರ್ ಅವ್ರನ್ನ? ಇಷ್ಟು ವರ್ಷಗಳಾದ ಮೇಲೂ ಕೂಡ ದಲಿತ ಅನ್ನೋ ಕಾರಣಕ್ಕೆ ಒಂದು ಬಾಡಿಗೆ ಮನೆ ಸಿಗ್ತಾ ಇಲ್ಲ, ಹೋಟ್ಲಿಟ್ರೆ ಜನ ಬರ್ತಿಲ್ಲ ಅಂದರೆ ಅಂಬೇಡ್ಕರ್ ಎಲ್ಲಿ ಬದುಕಿದ್ದಾರೆ? ಎಲ್ಲಿ ಉಳಿಸ್ಕೊಂಡಿದ್ದೀವಿ? ಯಾರ ಕಾರಣ? ಯಾಕೆ ಕೀಳರಿಮೆ? ಅಂಬೇಡ್ಕರ್ ಅವರು ಸ್ಕೂಲಲ್ಲಿ ಓದೋ ಪರಿಸ್ಥಿತಿ ಇವತ್ತಿಗೆ ಇಲ್ಲೇ ಇರ್ಬೋದು. ಅವ್ರ ಸ್ಕೂಲಲ್ಲಿ ದಲಿತ ಅನ್ನೋ ಕಾರಣಕ್ಕೆ ಅವ್ರನ್ನ ಮೂಲೆಯಲ್ಲಿ ಕೂರಿಸ್ತಾ ಇದ್ರಂತೆ. ಗೋಣಿ ಚೀಲದಲ್ಲಿ ಕ್ಲಾಸ್ ರೂಮಿನ ಹೊರಗಡೆ ನಿಂತು ಪಾಠ ಕೇಳ್ತಾ ಇದ್ರು ಅಂಬೇಡ್ಕರ್. ಕಾರಣ ದಲಿತ, ಮುಟ್ಟಬಾರ್ದು. ಈ ಕಾಲ ಕೇಳಿದ್ರೆ ಮುಟ್ಟರು ಸತ್ತೋಗ್ತಾರ, ನೋಡೋಣ ಒಂದ್ಸಲ ಮುಟ್ಲಿ ನೋಡೋಣ, ಸಾಯ್ತಾ ಇದ್ದೀವಾ? ಹಾಗೆ ಪಾಠ ಕೇಳ್ಕೊ ಬಂದಂತ ಅಂಬೇಡ್ಕರ್ ಕುಡಿಯೋದಿಕ್ಕೆ ಸ್ಕೂಲಲ್ಲಿ ಒಂದು ಕುಳಾಯಿ, ಅದು ಮುಟ್ಟಕ್ಕೆ ಬಿಡ್ತಾ ಇರಲಿಲ್ಲ ಕುಳಾಯಿನ. ಮುಟ್ಟಿದ್ರೆ ಏನಾಗುತ್ತೆ? ವಿಷ ಆಗುತ್ತೆ. ಸವರ್ಣಿಯರು ಅವ್ರು ಮುಟ್ಟಬಾರ್ದು, ದಲಿತರು ಮುಟ್ಟಬಾರ್ದು. ನೀರು ಹೇಗೆ ಹಾಕ್ತಿದ್ರು ಗೊತ್ತಾ ಸ್ನೇಹಿತರೆ? ಅದು ನಾನು ಚಿಕ್ಕ ವಯಸ್ಸಿನಲ್ಲಿ ನನ್ನ ಊರಿನಲ್ಲೂ ನೋಡ್ಕೊಂಡು ಬಂದಿದ್ದೀನಿ. ಇತ್ತೀಚೆಗೆ ಹೀಗೆ ಮನೆ ಒಳಗಡೆ ಬಿಡ್ಕೊಳ್ಳಲ್ಲ. ನಮಗೆ ಸಾಬ್ರನ್ನ ಪಾಕಿಸ್ತಾನಕ್ಕೆ ಕಳಿಸೋ ಅರ್ಜೆಂಟ್ ಇದೆ. ದೇವಸ್ಥಾನಕ್ಕೆ ಒಳಗಡೆ ನಾವು ಹೋಗೋ ಅರ್ಜೆಂಟ್ ನಮಗಿಲ್ಲ. ಈಗ ನಮಗೆ ಸಾಬ್ರನ್ನ ಪಾಕಿಸ್ತಾನಕ್ಕೆ ಕಳಿಸ್ಬೇಕೀಗ, ಅರ್ಜೆಂಟ್ ಹೋಗ್ಬೇಕು. ಜಡ್ಕ ಕಟ್, ಹಲಾಲ್ ಕಟ್, ನಮಗೆ ಇದ್ರದ್ದು ಅರ್ಜೆನ್ಸಿ ಸ್ಟಾರ್ಟ್ ಆಗಿದೆ ಸರ್. ನಮ್ಮ ಒಳಗಡೆ ಇರುವಂಥ ದೌರ್ಬಲ್ಯವನ್ನು, ನ್ಯೂನ್ಯತೆಯನ್ನು ಸರಿ ಮಾಡ್ಕೊಳ್ಳೋದಕ್ಕೆ ನಾವು ರೆಡಿ ಇಲ್ಲ. ಅಂಬೇಡ್ಕರ್ ಅವರು ಯಾಕೆ ಬಾಡಿಗೆ ಮನೆ ವಿಚಾರ ಪ್ರಸ್ತಾಪ ಮಾಡಿದೆ ಅಂದರೆ, ಇದೇ ಅಂಬೇಡ್ಕರ್ ಅವರು ಬಾಡಿಗೆ ಮನೆಗೆ ಬಹಳ ಕಷ್ಟಪಡ್ತಾರೆ. ಯಾರು ದಲಿತ ಅನ್ನೋ ಕಾರಣಕ್ಕೆ ಬಾಡಿಗೆ ಮನೆ ಕೊಡಲ್ಲ. ಹಾಗೆ ಒಬ್ಬರು ಇರ್ತಾರಲ್ಲ ಊರಲ್ಲಿ ಇರೋರು, ಎಲ್ಲರೂ ಕೆಟ್ಟವ್ರೇನಾ? ಎಲ್ಲೋ ಒಬ್ಬರು ಅನಂತಮೂರ್ತಿ ಅಂತವ್ರನ್ನ ನೋಡ್ತಾ ಬರ್ತೀವಿ, ಎಲ್ಲೋ ಗಿರೀಶ್ ಕಾರ್ನಾಡ್ ಅಂತವ್ರನ್ನ ನೋಡ್ಕೊಂಡು ಬಂದಿದ್ದೀವಿ. ಕುವೆಂಪು ಅವ್ರಿಗಿಂತ ದೊಡ್ಡ ವಿಶ್ವಮಾನವನೇ ಇಲ್ಲ. ನಾವೆಲ್ಲ ಪಕ್ಕ ಅದೇ ಊರಿನವನು, ಕುವೆಂಪು ನಾಡಿನವನೇ, ಕುವೆಂಪು ಅವರನ್ನೇ ನಾನು ಎದೆಯಲ್ಲಿ ಇಟ್ಕೊಂಡು ಬಂದಿರೋನು. ಅವರು ಬಾಡಿಗೆ ಯಾರೊಬ್ಬ ಪುಣ್ಯಾತ್ಮ ಬಾಡಿಗೆ ಮನೆ ಕೊಡ್ತಾನೆ. ಈ ಜಾತಿ ಭೇದ ಮತ ಯಾಕೆ ಸಾಯ್ತಾರೆ? ಒಂದೇ ರಕ್ತ. ದಲಿತನ ಕುಯ್ದ್ರು, ಸಾಬ್ರನ್ನ ಕುಯ್ದ್ರು, ಒಕ್ಕಲಿಗನ ಕುಯ್ದ್ರು, ಬ್ರಾಹ್ಮಣನ ಕುಯ್ದ್ರು. ಏನು ಸಪ್ರೇಟ್ ರಕ್ತ ಬರುತ್ತಾ? ಶಾಲ್ ಥರ ನೀಲಿ ಶಾಲೆ ಹಾಕಿದ್ರೆ ನೀಲಿ ರಕ್ತ, ಕೇಸರಿ ಶಾಲೆ ಹಾಕಿದ್ರೆ ಕೇಸರಿ ರಕ್ತ, ಕೆಂಪು ಶಾಲೆ ಹಾಕಿದ್ರೆ ಕೆಂಪು ರಕ್ತ ಬರುತ್ತಾ? ಇಲ್ಲ. ನಾವೆಲ್ಲ ಏನು ಮಾಡಿದ್ದೀವಿ? ಬಣ್ಣಕ್ಕೊಂದೊಂದು ಸಂಘಟನೆ, ಬಣ್ಣಕ್ಕೊಂದೊಂದು ಜಾತಿ, ಬಣ್ಣಕ್ಕೊಂದೊಂದು ಪಕ್ಷ ಮಾಡಿಬಿಟ್ಟಿದ್ದೀವಿ. ಬಣ್ಣ ಯಾರಪ್ಪನ ಸೊತ್ತು ಅಲ್ಲ, ಇದನ್ನು ಅರ್ಥ ಮಾಡ್ಕೊಳ್ತಿಲ್ಲ. ಹಾಗೆ ಒಬ್ಬ ಪುಣ್ಯಾತ್ಮರು ಅವ್ರ ಬಾಡಿಗೆ ಮನೆ ಕೊಡ್ತಾರೆ. ಒಂದು ದಿವಸ ಅವರು ತಮ್ಮ ಕೆಲಸ ಮುಗಿಸ್ಕೊಂಡು ಬರ್ಬೇಕಾದ್ರೆ ಜೋರು ಮಳೆ, ಅವರಿಗೆ ಜೋರಾಗಿ ಮಳೆ ಬರಬೇಕಾದ್ರೆ 2 ರೀತಿಯ ಕೆಟ್ಟ ಅನುಭವಗಳು ಅಂಬೇಡ್ಕರ್ಗಳಿಗೆ ಆಗಿರುತ್ತೆ. ಮೊದಲನೇ ಅನುಭವನ ಹೇಳ್ತೀನಿ. ಬಾಲ್ಯದಲ್ಲಿ ಜೋರು ಮಳೆ ಬರ್ತಾ ಇರುತ್ತೆ. ಆ ಮಳೆ ಬಿರುಸನ್ನು ತಡೆಯೋಕ್ಕಾಗಲ್ಲ ಅಂಬೇಡ್ಕರ್ ಅವರಿಗೆ. ಅವರು ಅಲ್ಲೊಂದು ಮನೆ ಇರುತ್ತೆ, ಆ ಮನೆಯ ಗೋಡೆಗೆ ಹೋಗ್ಬಿಟ್ಟು ಹೊರಕೊಂಡು ನಿಲ್ತಾರೆ. ಮಳೆ ಬರ್ತಿರುತ್ತಲ್ಲ, ತಡ್ಕೊಳಕ್ಕಾಗಲ್ಲ. ಚಿಕ್ಕ ಬಾಲಕ, ಪುಟ್ಟ ಬಾಲಕ, ಏನು ಆ ಹುಡುಗನ ವಯಸ್ಸಿರ್ಬೋದು, ಆ ಮನೆ ಹೆಂಗಸು ಬಂದು ಎಳೆದು ಕೆಸರಿ ಬಿಸಾಕ್ತಾರೆ. ಎಷ್ಟು ಧೈರ್ಯ ನೀನೊಬ್ಬ ದಲಿತ, ನೀನೊಬ್ಬ ಅಸ್ಪೃಶ್ಯ, ನೀನು ನನ್ನ ಮನೆಯ ಗೋಡೆಗೆ ಬಂದು ಹೊರಗ್ತಾ ಇದೀಯ ಅಂತೇಳಿ ತಳ್ತಾರೆ. ಅದೇ ಥರ ದೊಡ್ಡವರಾದ್ಮೇಲೂ ಯುರೋಪಲ್ಲಿ ಇದ್ದಾಗ ನನಗೆ ಅಸ್ಪೃಶ್ಯತೆಯೇ ಗೊತ್ತಿರಲಿಲ್ಲ, ಇಲ್ಲಿ ಬಂದ ಮೇಲೆ ನೋಡ್ತಾ ಇದ್ದೀನಿ ಅಸ್ಪೃಶ್ಯತೆ ಭಾರತ ಅಂತ ಹೇಳಿದ ಅಂಬೇಡ್ಕರ್ ಅವರಿಗೆ ಬುದ್ಧಿ ಬಂದಾಗಿಂದ ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ
ಬಾಡಿಗೆ ಮನೆ ಮಾಡಿರ್ತಾರೆ, ಜೋರು ಮಳೆ ಬರುತ್ತೆ, ಕೆಲಸ ಮುಗಿಸ್ಕೊಂಡು ಮನೆ ಬರ್ತಾರೆ, ಮನೆಯಲ್ಲಿದ್ದಂತಹ ಸಾಮಾನುಗಳನ್ನು, ಬಟ್ಟೆಗಳನ್ನು ಎಲ್ಲ ರೋಡಿಗೆ ಬಿಸಾಕಿರ್ತಾರೆ, ಆ ಮನೆಗೆ ಬೆಂಕಿ ಹಾಕಿರ್ತಾರೆ. ಇಂಥ ಹಲವಾರು ನೋವುಗಳನ್ನು, ಹಲವಾರು ಸಂಕಟಗಳನ್ನು ಅನುಭವಿಸಿದ ಅಂಬೇಡ್ಕರ್ ಯಾವುದೇ ಕಾರಣಕ್ಕೂ ನನ್ನ ಜನಾಂಗ ಮಾತ್ರವಲ್ಲ, ಈ ದೇಶದಲ್ಲಿ ಯಾರೂ ಕೂಡ ತಾರತಮ್ಯದಿಂದ ಬದುಕಬಾರ್ದು, ಸಮಾನತೆಯಿಂದ ಬದುಕಬೇಕು ಅಂತ ಹೇಳಿ ಅವರು ಅನೇಕ ಹೋರಾಟಗಳನ್ನು ಮಾಡ್ತಾರೆ. ಮೂಕನಾಯಕ ಪತ್ರಿಕೆ ತರ್ತಾರೆ, ಸಂಘಟನೆಗಳನ್ನು ಕಟ್ತಾರೆ. ಈ ಥರ ಹಲವು ಕವಲುಗಳನ್ನು ದಾಟಿ ಅವರು ಕೊನೆಗೆ ಸಂವಿಧಾನ ಅನ್ನೋ ಒಂದು ದೊಡ್ಡ ಅಸ್ತ್ರವನ್ನು ನಮ್ಮ ಕೈಗಿಡ್ತಾರೆ. ಆದರೂ ನಮ್ಮೊಳಗಡೆ ಕೀಳರಿಮೆ ಹೋಗಲಿಲ್ಲ. ಬಾಡಿಗೆ ಮನೆ ಕೊಡಲ್ಲ ಅಂದಾಗ ಯಾಕೆ ಕೊಡಲ್ಲ ಅಂತ ಕೊರಳಿಗೆ ಕೈಯನ್ನು ಇಟ್ಟು ಕೇಳಬೇಕು. ಆವಾಗ ಅಂಬೇಡ್ಕರ್ ಮತ್ತೆ ಹುಡ್ತಾರೆ ಇಲ್ಲಿ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ನಾವು ಪ್ರಶ್ನೆ ಮಾಡದೇ ಇದ್ದಾಗ, ನಾವು ಕಾಂಪ್ರಮೈಸೇ ಮಾಡ್ತಾ ಹೋದಾಗ, ಯಾಕಪ್ಪ ತುಂಬ ದೊಡ್ಡವರು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ರೆ ನಿಮ್ಮ ಮಕ್ಕಳು, ಅವರ ಮೊಮ್ಮಕ್ಕಳ ಕಾಲಕ್ಕೂ ಅಂಬೇಡ್ಕರ್ ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಅಂಬೇಡ್ಕರ್ ಹಿಸ್ಟ್ರಿ ಹೇಳೋದಕ್ಕಿಂತ ಹೆಚ್ಚಾಗಿ ನಾವು ಅಂಬೇಡ್ಕರ್ನ ಉಳಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಮಾತಾಡಬೇಕಾಗಿದೆ. ಅಂಬೇಡ್ಕರ್ ಹಿಸ್ಟ್ರಿ ಪುಸ್ತಕಗಳು ಸಿಗ್ತವೆ, ಎಲ್ಲರ ಕೈಲಿ ಪುಸ್ತಕ ಕೊಟ್ಟರೆ ಪ್ರೋಗ್ರಾಮ್ ಮಾಡೋ ಅಗತ್ಯನೇ ಇಲ್ಲ. ಹೌದಂತೆ, ಹಿಂಗಾಯ್ತಂತೆ, ಪಾಪ, ಅಯ್ಯೋ, ಹೀಗೆ ಈ ಸಿಟ್ಟು ಬರಬೇಕು, ಆಕ್ರೋಶ ಬರಬೇಕಾಗಿದ್ದು ಈ ತಾರತಮ್ಯದ ವಿರುದ್ಧ, ಇನ್ನೊಂದು ಧರ್ಮದ ವಿರುದ್ಧ ಅಲ್ಲ. ಅಂಬೇಡ್ಕರ್ ಅವರು ಕೂಡ ಮುಸಲ್ಮಾನರನ್ನು ದ್ವೇಷಿಸ್ತಿದ್ರು ಅಂತ ಒಂದು ಪ್ರಪೋಗಂಡವನ್ನು ಹರಡಿಸ್ತಾರೆ. ಯಾರು ಹರಡಿಸ್ತಾರೆ ಅಂತ ಗೊತ್ತಿದೆ ಅಲ್ಲ ನಿಮಗೆ. ಕೇಸರಿಯನ್ನು ಗುತ್ತಿಗೆ ತಗೊಂಡವರು, ಗೊತ್ತಿಲ್ಲ, ನಾನು ಪತ್ರಕರ್ತನಾಗಿ ಮಾತಾಡೋದಪ್ಪ, ಮತ್ತು ಯಾವುದೋ ಪಕ್ಷದವನು ಇವನೇನು ಅನ್ಕೋಬೇಡಿ, ಅಲ್ವಾ. ಇತ್ತೀಚೆಗೆ ನಡೀತಿದೆ ಭಾಳ ಸಮಾಜವನ್ನು ಒಡೆಯೋದಿಕ್ಕೆ. ಇದೇ ಮಹೇಂದ್ರ ಕುಮಾರ್, ನಮ್ಮ ಧ್ವನಿ ಸಂಘಟನೆ ಕಟ್ಟಾಕಿದ್ದು, ಮಹೇಂದ್ರ ಕುಮಾರ್ ತೀರ್ಕೊಂಡ್ರು. ಇದೇ ಮಹೇಂದ್ರ ಕುಮಾರ್ ಅವರು ತಮ್ಮ ಜೀವನ ಅನುಭವವನ್ನು ಹೇಳ್ತಾರೆ. ಅವರು ಕೂಡ RSS ಅಲ್ಲಿದ್ದರು, ಬಜರಂಗ ದಳದಲ್ಲಿದ್ದರು. ನಾವೆಲ್ಲ ಸರೌಂಡಲ್ಲೇ ಹೋಗಿ ಬಂದವರು. ಅಲ್ಲಿಂದ ಅವ್ರು ಹೊರಗೆ ಬರೋದಕ್ಕೆ ಹಲವಾರು ಕಾರಣಗಳಿದ್ದು, ಅದರಲ್ಲಿ ಒಂದು ಕಾರಣ ಅಲ್ಲಿನ ಅವರ ಊರಿನಲ್ಲಿ ದಲಿತರನ್ನ ದೇವಸ್ಥಾನಕ್ಕೆ ಬಿಡಲಿಲ್ಲ. ಯಾಕೆ ಬಿಡಲ್ಲ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ನುಗ್ಸ್ತಾರೆ. ಇಂಥ ಹಲವಾರು ಕಾರಣಗಳಿಂದ ನೊಂದು ಅಲ್ಲಿಂದ ಹೊರಗೆ ಬರ್ತಾರೆ, ಒಂದು ಒಳ್ಳೆ ಸಮಾಜವನ್ನು ಕಟ್ಟುವಂಥ ಪ್ರಯತ್ನವನ್ನು ಮಾಡ್ತಾರೆ. ಸ್ನೇಹಿತರೆ, ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ನಾವು ಮಾಡಬೇಕು. ನಾಳೆ ಕಂಚು, ನಾಡಿದ್ದು ಬಂಗಾರ, ವಜ್ರ, ಈ ಥರದ ಪ್ರತಿಮೆಗಳು ಮಾಡೋದ್ರಿಂದ ಅಂಬೇಡ್ಕರನ್ನು ನಾವು ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ. ಅಂಬೇಡ್ಕರ್ ಅವರ ಏನು ಭಾವಚಿತ್ರವನ್ನು ನಾವು ಹೃದಯದ ಒಳಗಡೆ ಅಚ್ಚು ಹಾಕೊಳ್ಬೇಕಾಗತ್ತೆ ಮತ್ತು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಂಬೇಡ್ಕರ್ ಅವರು ಸುಮಾರು 52,000 ಪುಸ್ತಕ ಓದಿದ್ದಾರೆ, ಗೊತ್ತಿದೆಯಾ? ಹೋಗಲಿ, ನೀವು 52,000 ಪುಸ್ತಕವನ್ನು ನೋಡಿದ್ದೀರಾ? ಓದೋದಿರಲಿ ಸರ್, ನೋಡಿದ್ದೀವಾ? ಅವರು ಓದಿರೋದನ್ನು ನಿಮಗೆ ಹೇಳ್ತಾ ಹೋದ್ರೆ 5 ನಿಮಿಷ ಬೇಕು ನನಗೆ, ಅಷ್ಟು ಓದಿದ್ದಾರೆ. ಪುಸ್ತಕದಲ್ಲ, ಅವರ ಡಿಗ್ರಿಗಳನ್ನು ಹೇಳ್ತಾ ಹೋದರೆ ನಾನು 70 ರಾಷ್ಟ್ರದ ಸಂವಿಧಾನವನ್ನು ಓದ್ಕೊಂಡಿದ್ದಾರೆ. ಗಾಂಧಿಯವ್ರಿಗೂ ಅಂಬೇಡ್ಕರ್ ಅವ್ರಿಗೂ ಒಂದು ಭಿನ್ನಾಭಿಪ್ರಾಯ ಇತ್ತು ಅಂತ ಮೊದಲು ಮುಸಲ್ಮಾನರದ್ದೊಂದು ಹೇಳ್ಕೊತೀನಿ. ಆವತ್ತಿನ ಕಾಲಘಟ್ಟಕ್ಕೆ ಸವರ್ಣೀಯರ ಜೊತೆ ಬಿಸಿನೆಸ್ ಲೆಕ್ಕಾಚಾರದಲ್ಲಿ ಮುಸಲ್ಮಾನರದ ವ್ಯಾವಹಾರಿಕ ಸಂಬಂಧಗಳಿರ್ತವೆ. ಸವರ್ಣೀಯರು ಹೇಗೆ ದಲಿತರ ಮೇಲೆ ಅಸ್ಪೃಶ್ಯತೆ ಇನ್ನಿತರ ಕಾರಣದಿಂದ ದೂರ ಇಡ್ತಾ ಇದ್ರು, ಆ ಇನ್ಫ್ಲೂಯೆನ್ಸ್ಗೆ ಒಳಗಾಗಿ ಅವತ್ತಿನ ಮುಸಲ್ಮಾನರು ಸ್ವಲ್ಪ ಅವ್ರ ಜೊತೆ ಸೇರಿಕೊಂಡಿದ್ರು. ಇದು ತಪ್ಪು ಅನ್ನೋದು ಒಂದು ರೀಸನ್ ಆಗಿತ್ತು. ಕಾಲಕ್ರಮೇಣ ಅದೆಲ್ಲ ಹೊರಟೋಯ್ತು. ಇಲ್ಲಿನ ಮುಸಲ್ಮಾನ ಯಾರು ಸರ್? ಅರಬ್ಬಿಂದ ಬಂದವನ? ಅವನು ಕೂಡ ಒಂದು ಕಾಲದ ದಲಿತ, ಅವನು ಕೂಡ ಇಲ್ಲಿನ ಮೂಲ ನಿವಾಸಿ. ಯಾಕೆ ಹೋದ ಆತ? ಮುಸಲ್ಮಾನ ಧರ್ಮಕ್ಕೆ ಯಾಕೆ ಹೋದ? ಅಂಬೇಡ್ಕರ್ ಅವರ ಬೌದ್ಧ ಧರ್ಮಕ್ಕೆ ಯಾಕೆ ಹೋದ್ರು? ಯಾಕೆ ಈ ಮತಾಂತರಗಳಾಗ್ತವೆ ಅನ್ನೋದ್ರ ಬಗ್ಗೆ ಫೋಕಸ್ ಮಾಡೋದು ಬಿಟ್ಟು ಮತಾಂತರವನ್ನೇ ನಾವು ತಡೆಯುತ್ತೇವೆ, ಅದಕ್ಕೊಂದು ಹೋರಾಟ ಮಾಡ್ತೀವಿ. ಮಾಡಿ, ತಪ್ಪಿಲ್ಲ. ಆದರೆ ಯಾಕೆ ಆಗುತ್ತೆ? ಕ್ಯಾನ್ಸರ್ ಯಾಕೆ ಬರುತ್ತೆ ಅಂತ ಗೊತ್ತಿಲ್ಲ, ತಲೆ ಕತ್ತರಿಸಾಕ್ಬಿಡ್ತೀನಿ ಅಂತಾರೆ. ರೋಗ ನಮಗೆ ಯಾಕೆ ಬರಬೇಕು? ಸುಮ್ಮನೆ ನಾನು ಸುಭಿಕ್ಷವಾಗಿದ್ದರೆ, ನನಗೆ ಈ ಸಮಾಜದಲ್ಲಿ ಮರ್ಯಾದೆ ಸಿಕ್ಕಿದ್ರೆ, ಸ್ಥಾನಮಾನಗಳು ಸಿಕ್ಕಿದ್ರೆ ನಮಗೆ ಈ ಸಮಸ್ಯೆಗಳೇ ಬರಲ್ವಲ್ಲ ಸರ್.
ಯಾವ ಮತಾಂತರನೂ ಆಗಲ್ಲ, ಯಾವ ತಾರತಮ್ಯನೂ ಇರೋದಿಲ್ಲ. ಹಾಗೆ ಗಾಂಧಿಗೂ ಅಂಬೇಡ್ಕರ್ಗೂ ಪೂನಾ ಕಾನ್ಫ್ಲಿಕ್ಟ್ ಸಂಬಂಧಪಟ್ಟಂಗೆ ವ್ಯತ್ಯಾಸಗಳಿದು. ನಿಮ್ಮ ಆಪ್ತ ಸ್ನೇಹಿತರ ಮಧ್ಯೆ ಏನಾದರೂ ಭಿನ್ನಾಭಿಪ್ರಾಯ ಇರುತ್ತಾ ಇಲ್ವಾ? ಪ್ರತಿ ಪಕ್ಷದಲ್ಲೂ, ಪ್ರತಿ ಸ್ನೇಹದಲ್ಲೂ, ಪ್ರತಿ ಹಂತದಲ್ಲೂ ಭಿನ್ನಾಭಿಪ್ರಾಯಗಳು ಇರ್ತವೆ. ಅದು ಸರಿ ಹೋಗ್ತವೆ. ಸಾಹೇಬ್ರು ಹೇಳಿದ್ರು, ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ದೊಡ್ಡ ದೊಡ್ಡ ವಿದ್ವಾಂಸರನ್ನ ಕರೆಸ್ಬಿಟ್ಟು ಅವ್ರ ಮೂಲಕನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಚರ್ಚೆ ನಡೆಯುತ್ತೆ. ಆವಾಗ ಅಲ್ಲಿನ ಜನರನ್ನು ಸೇರಿಸಿ ಸಂವಿಧಾನವನ್ನು ಬರೆಯಲು ಅರ್ಹರಾಗಿರುವ ಏಕೈಕ ವ್ಯಕ್ತಿ ಅನ್ನೋದು ಅಂಬೇಡ್ಕರ್ ಅಂತ ಹೇಳಿದ್ದು ಮಹಾತ್ಮ ಗಾಂಧೀಜಿ. ಇದನ್ನು ಕೂಡ ನಾವು ತಲೆಯಲ್ಲಿ ಇಟ್ಕೋಬೇಕು. ಆ ಡಿಸಿಷನ್ ಬರೋಕ್ಕಿಂತ 10-12 ವರ್ಷದ ಮುಂಚೆ ಅವ್ರ ನಡುವೆ ಒಂದು ಭಿನ್ನಾಭಿಪ್ರಾಯಗಳಿದ್ವು. ಅದು ನಿಜವಾದ ದ್ವೇಷನೇ ಆಗಿದ್ರೆ ಇವತ್ತು ಬಿಂಬಿಸ್ತಿದ್ದಾರಲ್ಲ, ಗಾಂಧಿವಾದಕ್ಕೂ ಅಂಬೇಡ್ಕರ್ ವಾದಕ್ಕೂ ನಡುವೆ ಒಂದು ಗೋಡೆಯನ್ನು ಕಟ್ತಿದ್ದಾರಲ್ಲ, ಅವರು ಅರ್ಥ ಮಾಡ್ಕೋಬೇಕು. ಅವತ್ತು ಏನಾದರೂ ನಿಜವಾದ ಅದೊಂದು ದ್ವೇಷನೇ ಆಗಿದ್ರೆ ಸಂವಿಧಾನ ಬರೆಯುವ ವಿಚಾರದಲ್ಲಿ ಗಾಂಧಿ ಅಂಬೇಡ್ಕರ್ ಅವರ ಹೆಸರನ್ನು ತರ್ತಾನೆ ಇರಲಿಲ್ಲ. ನಾನು ಈ ಮಾತನ್ನು ಯಾಕೆ ಹೇಳ್ತೇನೆ ಅಂದರೆ ಸ್ನೇಹಿತರೆ, ಇವತ್ತಿನ ಸಮಾಜ ನೆಮ್ಮದಿಯಾಗಿದೆಯಾ? ಬೆಲೆ ಏರಿಕೆ ಗೊತ್ತಲ್ಲ, ಪೆಟ್ರೋಲ್ ಹಾಕ್ಸ್ಕೊಳಕ್ಕಾಗ್ತಾ ಇದೆಯಾ? ತಿನ್ನೋ ಒಂದು ಹೊತ್ತಿನ ಊಟವನ್ನು 1,000 ರೂಪಾಯಿ ಇಟ್ಕೊಂಡು ಅಂಗಡಿಗೆ ಹೋದರೆ 2 ಹೊತ್ತಿನ ಊಟ ಮಾಡೋಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ. ನಾವು ಜಡ್ಕ ಅಂತ ಇದ್ದೀವಿ, ಇಲ್ಲಿ ಹಲಾಲ್ ಅಂತ ನಾವು ದ್ವೇಷವನ್ನು ಕಾರ್ತಾ ಇದ್ದೀವಿ, ವ್ಯಾಪಾರ ಯುದ್ಧ ಅಂತ ಮಾಡ್ತಾ ಇದ್ದೀವಿ. ಅಲ್ಲಿ ಯಾರೋ ಹೋಗ್ತಾರೆ ಸರ್, ಚಪ್ಪಲಿ ಅಂಗಡಿ ಚಪ್ಪಲಿ ಮಾರ್ತಾ ಇರ್ತಾನೆ, ಯಾರೊಬ್ಬ ಮುಸಲ್ಮಾನ ಪಾಪ, ಅವನ್ನ ಹೋಗಿ ಅಂಗಡಿ ಹೋಗ್ಬಿಟ್ಟು ಬಾಗಿಲು ಮುಚ್ಚಿಸ್ತಾರೆ. ಹೆಂಗೆ ಮುಸಲ್ಮಾನರ ಅಂಗಡಿಯ ಬಾಗಿಲನ್ನು ನಾವು ಮುಚ್ಚಿಸಿದ್ದೇವೆ ಅನ್ನೋ ಖುಷಿ ಅವನಿಗೆ. ಹೆಂಗೆ ನಮ್ಮ ಸಂಘಟನೆ, ನಾವು ಚಪ್ಪಲಿ ಮಾರುತ್ತಿದ್ದ ಅಂತ ಒಬ್ಬ ಮುಸಲ್ಮಾನನ ಅಂಗಡಿಯ ಬಾಗಿಲನ್ನು ಮುಚ್ಚಿಸಿದ್ದೇನೆ ಅಂತ ಖುಷಿಯಿಂದ ಬೀಗ್ತಾನೆ. ಪಾಪ ಅವನಿಗೆ ಗೊತ್ತಿಲ್ಲ, ಆತ ವ್ಯಾಪಾರವನ್ನು ಹಾಳು ಮಾಡಿದ್ದು ಆ ಚಪ್ಪಲಿ ಹೊಲೆಯುವ ಹಿಂದೂ ಧರ್ಮದ ಅತ್ಯಂತ ಕಡುಬಡ ವರ್ಗ ಕುಟುಂಬ ಆದ ಚಮ್ಮಾರನ ಕುಟುಂಬಕ್ಕೆ ಅಂತ. ಚಪ್ಪಲಿ ಹೊಲೆಯೋರು ಯಾರು? ಚಮ್ಮಾರರು. ಚಪ್ಪಲಿ ಅಂಗಡಿ ಬಾಗಿಲು ಹಾಕಿದ್ರೆ ಯಾರು ಬೀದಿಗೆ ಬರ್ತಾನೆ? ಚಮ್ಮಾರನೇ ಬೀದಿಗೆ ಬರೋದು. ಹಾಗಾದರೆ ಇವರ ಹೋರಾಟ ಯಾರ ವಿರುದ್ಧ? ಇವರ ಶತ್ರು ಮುಸಲ್ಮಾನ ಅಲ್ಲ ಅನ್ನೋದಕ್ಕೆ ಈ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಮುಸಲ್ಮಾನನ ಹೆಗಲು ಎದೆ ನಿಮ್ಮದೇ, ಯಾವ ಅನುಮಾನನೂ ಇಟ್ಕೊಬೇಡಿ. ಶಾಶ್ವತವಾಗಿ ಅಧಿಕಾರದಲ್ಲಿ ಠಳಾಯಿಸೋದಕ್ಕೋಸ್ಕರ ಇವರು ಮಾಡ್ತಾ ಇರುವಂಥ ಮಹಾ ಷಡ್ಯಂತ್ರ ಇದು. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮುಸಲ್ಮಾನರನ್ನ ನೀವು ದೇಶ ಬಿಟ್ಟು ಕಳಿಸ್ತೀವಿ, ಇನ್ನೊಂದು ಮಾಡ್ತೀವಿ. ಅಲ್ಲಿ ಇಮ್ರಾನ್ ಖಾನು ಚೇಂಜ್ ಆದ, ಈಗ ಅವನ ನವಾಜ್ ಶರೀಫ್ ತಮ್ಮ ಬಂದು ಕೂತಾನೆ. ಅವನಿನ ಬಾರ್ಡ್ರಿಗೆ ಬಂದುಬಿಟ್ಟು ಬಂದ್ರೆ ಸಾಬ್ರೆ ನೀವು ಪಾಕಿಸ್ತಾನದವ್ರು ಬನ್ನಿ ಅಂತ ನೀನು ಕರ್ಕೊಳ್ಳಲ್ಲ. ಅಲ್ಲಿ ಶೇಖ್ ಹಸೀನನು ಬನ್ನಿ ಅಂತ ಕರ್ಕೊಳ್ಳಲ್ಲ. ಆಮೇಲೆ ಇವ್ರು ಕಳ್ಸೋಕ್ಕೂ ಇವ್ರ ಕೈಲಿ ಸಾಧ್ಯನೂ ಇಲ್ಲ. ಆದರೆ ಮತ ನಿಷ್ಕ್ರಿಯದ ತಂತ್ರವನ್ನು ಹೆಣೆದು ಮುಸಲ್ಮಾನರನ್ನು ಭೂತದಂತೆ ತೋರಿಸಿ ದಲಿತರನ್ನ ಗುಲಾಮರನ್ನಾಗಿಸಿ ಶಾಶ್ವತವಾಗಿ ಸದೆ ಬಡಿಯುವುದೇ ಅವರ ರಣತಂತ್ರ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಅಂಬೇಡ್ಕರ್ ಅವರನ್ನು ನಾವು ಉಳಿಸ್ಕೊಬೇಕು ಅಂದರೆ ಈ ಸೂಕ್ಷ್ಮತೆಗಳನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅನ್ನೋದಕ್ಕೆ ನಾನು ಇಷ್ಟು ಹೇಳ್ತಾ ಇದ್ದೀನಿ. ಇದು ಯಾವ ಪಕ್ಷದ ಭಾಷಣ ಅಲ್ಲ, ನಮ್ಮ ಅರಿವಿನ ಭಾಷಣ ಆಗಬೇಕಿದು. ನಮ್ಮೊಳಗಡೆ ಅರಿವು ಮೂಡಬೇಕು ಅಂಬೇಡ್ಕರ್ ಅಂದರೆ ಏನು ಅಂತ. ಇಲ್ಲಾಂದರೆ ಸಾರ್, ಅಂಬೇಡ್ಕರ್ನ ಕಳ್ಕೊಂಡು ದಿನ ನಾವೆಲ್ಲರೂ ನಾಶ ಆಗ್ತೀವಿ. ಅಂಬೇಡ್ಕರ್ ನಮ್ಮ ಅಸ್ತಿತ್ವದಲ್ಲಿ ಇಲ್ಲದ ದಿನ, ಸಂವಿಧಾನವನ್ನು ಬದಲಾಯಿಸಕ್ಕೆ ಬಂದವರು ನಾವು ಅನ್ನೋ ಸ್ಟೇಟ್ಮೆಂಟನ್ನು ನೀವು ಕೇಳಿಸ್ಕೊಂಡ ಮೇಲೂ ಕೂಡ ಇವನ್ ಕಂಡ್ರೆ ಅವನಿಗಾಗಲ್ಲ, ಅವನ ಕಂಡ್ರೆ ಇವನಿಗಾಗಲ್ಲ. ಸಂಘಟನೆಗಳು ನುಚ್ಚು ನೂರು ಹಿಂಗೆ ಹೊಡೆದಾಡ್ಕೊಂಡು ಸಾಯ್ತಾ ಇರೋಣ ನಾವು. ಅಂಬೇಡ್ಕರ್ ಹೋಗ್ತಾರೆ. ಉಳಿಸ್ಕೊಳ್ಳೋಣ ಅಂಬೇಡ್ಕರ್ನ. ಜಾತಿ ಧರ್ಮ ಭೇದಗಳನ್ನು ಮರೆತು ಈ ದೇಶದ ಪ್ರತಿಯೊಂದು ಸಮಸ್ಯೆ ಬಂದಾಗ ನಾವೆಲ್ಲರೂ ಒಟ್ಟಾಗಿ ಹೋಗದೇ ಇದ್ರೆ ಸರ್, ಸಂವಿಧಾನ ಈ ದೇಶದಲ್ಲಿ ಇದ್ದಷ್ಟು ದಿನ ಮಾತ್ರ ನಾವೆಲ್ಲರೂ ಸೇಫ್. ಮನುಸ್ಮೃತಿನ ಸುಟ್ಟಾಕ್ತಾರೆ ಅಂಬೇಡ್ಕರ್. ಮನುಸ್ಮೃತಿಯಲ್ಲಿ ಸಮಾನತೆ ಇಲ್ಲ ಅಂತ ಸುಟ್ಟಾಕ್ತಾರೆ. ಮನುಸ್ಮೃತಿಯಲ್ಲಿ ಅಸ್ಪೃಶ್ಯತೆ ಇದೆ ಅಂತ ಸುಟ್ಟಾಕ್ತಾರೆ. ಇತ್ತೀಚೆಗೆ ಕೆಲವು ಸಂಘಟನೆಗಳು ಅದನ್ನು ಇಂಥ ದಿನಗಳಲ್ಲಿ ಅದನ್ನು ಮಾಡ್ತಾ ಬರ್ತಾರೆ. ನಮಗೆ ಅರಿವಿಲ್ಲದೆ, ನಿಮಗೆ ಗೊತ್ತಿಲ್ಲದೆ
ಸಂವಿಧಾನದಿಂದ ನೀವು ಮನುಸ್ಮೃತಿಯ ಕಡೆ ಹೋಗ್ತಾ ಇದ್ದೀರಲ್ಲ ಅನ್ನೋ ಬೇಜಾರು ನಮಗೆ. ಅರ್ಥ ಮಾಡ್ಕೊಳ್ಳಿ. ಒಂದು ಧರ್ಮ ಅನ್ನೋ ಒಂದು ಭೂತವನ್ನು ತೋರಿಸಿ ನಿಮ್ಮನ್ನು ಮೈಂಡ್ ಡೈವರ್ಟ್ ಮಾಡಿ ನಿಮ್ಮನ್ನು ಹಾಳು ಮಾಡುವ ಹುನ್ನಾರ ನಡೀತಾ ಇದೆ ಸ್ನೇಹಿತರೆ. ಇದು ಯಾವುದೋ ಕಾಂಗ್ರೆಸ್ ಇತ್ತು, ಅವರಿಗೆ ಇದು ಭಾರತ ರತ್ನ ಕೊಡಲಿಲ್ಲ, ಇನ್ನೊಂದು ಕೊಡಲಿಲ್ಲ ಅಂತ. ಇಡೀ ಪ್ರಪಂಚದಲ್ಲಿ ಭಾರತ ದೇಶದಿಂದ ವಿಶ್ವರತ್ನ ಅಂತ ಕರೆಸಿಕೊಂಡ ಈ ಅಂಬೇಡ್ಕರ್ಗೆ ಯಾರು ಏನು ಕೊಟ್ರೆ ಏನ್ರಿ? ಏಕೈಕ ವಿಶ್ವರತ್ನ. ಯಾರ ಕೈಲೂ ಪಡ್ಕೊಳಕ್ಕಾಗಲಿಲ್ಲ, ಯಾರ ಕೈಲೂ ಪಡ್ಕೊಳಕ್ಕೆ ಸಾಧ್ಯನೂ ಇಲ್ಲ. ಇಂಥ ಮಹಾನಾಯಕ, ಈ ಮಹಾನಾಯಕ ಕೊಟ್ಟ ಸಂವಿಧಾನ ಇಟ್ಕೊಂಡು ನಾವು ಬಾಡಿಗೆ ಮನೆ ನಮಗೆ ಕೊಡಲ್ಲ ಅನ್ನೋ ಕೀಳರ ಮೇಲೆ ಬದುಕಬೇಕಾ? ಇಡ್ಲಿ ನಾಳೆನೇ ಇಡಿ, ಇಲ್ಲೇ ಇಡಿ, ಓಪನ್ ಮಾಡಿ ಸರ್, ಬೋರ್ಡ್ ಹಾಕಿ ದಲಿತರ ಅನ್ನ ಸಾಂಬಾರು ಹೋಟ್ಲೆ ಇಡಿ. ಯಾಕೆ ಅವ್ರವ್ರ ಜಾತಿಗೂ ಐಡೆಂಟಿಟಿ ಮೇಲೆ ಬೋರ್ಡ್ ಹಾಕ್ತಾರೆ? ಇಡಿ ಸಾರ್. ಬರಲ್ಲ, ಬಂದ ದಿನ ಆ ಪುಣ್ಯಾತ್ಮನ ನೆನೆಸ್ಕೊಂಡು ನುಗ್ಗೋಣ. ಅವ್ರಿಗಿಂತ ದೊಡ್ಡ ಅಸ್ತ್ರ ಯಾವುದೂ ಇಲ್ಲ ಸ್ನೇಹಿತರೆ. ದಯವಿಟ್ಟು ಒಂದು ಪ್ರಚೋದನೆಗೆ ಒಳಗಾಗಬೇಡಿ. ವಾಟ್ಸಪ್ ಯೂನಿವರ್ಸಿಟಿಲಿ ಬರುವಂಥ ಸುದ್ದಿಗಳನ್ನು ನಂಬೇಡಿ. ಯಾರು ಏನಾದರೂ ಹೇಳಿದ್ರೆ ನನ್ನ ಪ್ರತಿ ಭಾಷಣದಲ್ಲೂ ಹೇಳೋದು ಒಂದೇ: ಒಸಾಮಾ ಬಿನ್ ಲ್ಯಾಡನ್ ಬಾಂಬ್ ಬಿಟ್ಟರೆ ನಿಮ್ಮ ಪಕ್ಕದ ಮನೆಯ ತರಕಾರಿ ವ್ಯಾಪಾರಿ ಇಬ್ರಾಹಿಂ ಸಾಬ್ರನ್ನ ಯಾಕ್ರಿ ಟಾರ್ಗೆಟ್ ಮಾಡ್ತೀರಾ? ಸಂಬಂಧನೇ ಇಲ್ವಲ್ಲ. ಲ್ಯಾಡನ್ ಕಾರಣಕ್ಕೆ ನೀವು ಇಬ್ರಾಹಿಂ ಸಾಬ್ರನ್ನ ಹೇಗೆ ದ್ವೇಷ ಮಾಡಬಾರ್ದೋ, ಅದೇ ಥರ ಉಮೇಶ್ ರೆಡ್ಡಿ ರೇಪಿಸ್ಟ್ ಅನ್ನೋ ಕಾರಣಕ್ಕೆ ಹಿಂದೂಗಳನ್ನೆಲ್ಲ ರೇಪಿಸ್ಟ್ ಅನ್ನೋಕ್ಕಾಗತ್ತಾ? ಲಾಜಿಕ್ ಅಲ್ವಾ? ಪ್ರತಿ ತಪ್ಪನ್ನು ವ್ಯಕ್ತಿಗತವಾಗಿ ನೋಡಿ, ಪ್ರತಿ ತಪ್ಪನ್ನು ಖಂಡಿಸಿ. ಅದು ನನ್ನ ಸಮುದಾಯ ಇರ್ಬೋದು, ಇನ್ನೊಂದು ಸಮುದಾಯ ಇರ್ಬೋದು, ತಪ್ಪೇ. ಅದನ್ನು ನಾವು ಧಿಕ್ಕರಿಸೋಣ, ಒಳ್ಳೆ ಕೆಲಸಗಳನ್ನು ಮಾಡೋಣ. ಮೊಟ್ಟ ಮೊದಲಿಗೆ ನಾವು ಜಾಗೃತರಾಗೋಣ. ನಮ್ಮ ತಲೆ ಮೇಲೆ ಯಾರು ಕಾಲಿದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ತಗೊಳ್ಳೋಣ. ನಮ್ಮ ಶತ್ರು ಯಾರು ಅನ್ನೋ ಒಂದು ಗ್ರಹಿಕೆ ಇರೋಣ. ಶತ್ರು ಅಂದ ತಕ್ಷಣ ನಮಗೆ ನೋಡಿ ಸರ್, ಏನು ಶತ್ರು ಮಿತ್ರ ಇದಲ್ಲ. ನಾವಿವತ್ತು ಸೆಣಸಾಡಬೇಕಾಗಿರೋದು ನಮ್ಮ ಪಕ್ಕದ ಮನೆ ಹುಡುಗನ ಹತ್ರನೇ ಆಗಿದೆ. ಸೆಣಸಾಟ ಅಂದರೆ ಅವ್ನು ಹೊಡೆಯೋದಾಗಲಿ ಬಡಿಯೋದಾಗಲಿ ಅವ್ನು ಕಡಿಯೋದು ಮಾಡೋಕ್ಕಾಗಲ್ಲ. ಅವನಿಗೆ ಅರಿವು ಮೂಡಿಸ್ಬೇಕು ನಾವು. ಅಲ್ಲೆಲ್ಲ ಪಾಕಿಸ್ತಾನದಲ್ಲಿ ಬಂದ ನಮ್ಮ ಎದುರಿಗೆ ಪಕ್ಕದ ಮನೆ ಇಲ್ಲ. ಬ್ರಿಟಿಷರ ಜೊತೆ ಹೋರಾಟ ಮಾಡಬೇಕಾಗಿಲ್ಲ. ನಮ್ಮ ಒಳಗಡೆ ಇರುವಂತಹ ನಮ್ಮ ಸ್ನೇಹಿತರನ್ನೇ ನಾವು ತಿಳಿ ಹೇಳಬೇಕು. ಆ ಪ್ರಯತ್ನವನ್ನು ಮಾಡ್ತಾ ನಾವು ರಾಜಕಾರಣಕ್ಕೆ ವಿಚಾರಕ್ಕೆ ಅದನ್ನೇ ಹೇಳೋದು. ಈ ಜಾತಿ ಧರ್ಮ ಅಂಬೇಡ್ಕರ್ ಅವರು ಹೇಳಿರೋ ಮಾತುಗಳನ್ನೇ ನಾನು ಹೇಳೋದು. ಅದನ್ನು ಭಾರಿ ಸೇರಿಸ್ಕೊಂಡು ಹೇಳಲ್ಲ. ಜಾತಿ ಧರ್ಮವನ್ನು ಮುಂದಿಟ್ಕೊಂಡು ಎಲೆಕ್ಷನ್ನಿಗೆ ಬಂದರೆ ದಯವಿಟ್ಟು ಅದಕ್ಕೆ ನೀವು ತಲೆ ಕೆಡಿಸ್ಕೋಬೇಡಿ. ಈ ರಸ್ತೆ ತೋರಿಸಿ ಯಾಕೋ ಡಾಂಬರ್ ಆಗಿಲ್ಲ, ಇದು ಹಾಕಿದ್ರೆ ಓಟ್ ಹಾಕ್ತೀನಿ ಅಂತೇಳಿ. ಮನೆಯಲ್ಲಿ ಚರಂಡಿ, ಮನೆ ಮುಂದೆ ಇರೋ ಚರಂಡಿ ಕ್ಲೀನ್ ಆಗಿಲ್ಲ, ಗಲೀಜಾಗಿದೆ, ಅದಕ್ಕೆ ವ್ಯವಸ್ಥೆಯನ್ನು ಮಾಡಿ ಫ್ರೀ ಎಜುಕೇಷನ್, ಫ್ರೀ ಹಾಸ್ಪಿಟಾಲಿಟಿ, ಇದಕ್ಕೋಸ್ಕರ ನಾವು ಓಟ್ ಹಾಕೋಣ, ಇದಕ್ಕೋಸ್ಕರ ಹೊಡೆದಾಡೋಣ. ಈ ಜಾತಿ ಧರ್ಮವನ್ನೆಲ್ಲ ಬಿಟ್ಟು ಅಂಬೇಡ್ಕರ್ ಹೇಳಿದಂಗೆ ಸಮಾನತೆಯ ದಾರಿ, ಸಮಾನತೆಯ ದಾರಿಯಲ್ಲಿ ನಾವೆಲ್ಲ ಸಾಗೋಣ ಅಂತ ಹೇಳ್ತಾ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ನಮ್ಮ ಸ್ನೇಹಿತರು ನಾಗೇಶ್ ಅವರು, ವಿಜಯ್ ಬಂದಿದ್ದರು, ನಮ್ಮ ಧ್ವನಿ ಆಫೀಸಿಗೆ ಬಂದಿದ್ದರು, ಕರೆದ್ರು, ಬಂದೆ. ಮತ್ತು ನಂಜೇಗೌಡರ ಬಗ್ಗೆ ನಾನು ಮೊದಲೇ ಗೊತ್ತು, ಗೌಡ್ರೆ ನನಗೆ. ಹಾಗೆ ಒಳ್ಳೆ ಮನಸ್ಸಿರೋ ಕಡೆ ನಿಮ್ಮ ಮನ ಮಿಡಿಯಲಿ ಅಂತ ಹೇಳ್ತಾ, ಒಳ್ಳೆ ಜನರಿರೋ ಕಡೆ ನೀವೆಲ್ಲ ಹೋಗಬೇಕು ಅಂತ ಹೇಳ್ತಾ, ನಿಮ್ಮ ಹಕ್ಕನ್ನು ನೀವು ಪಡೆಯೋದಕ್ಕೋಸ್ಕರ ಅದೆಂಥ ಹೋರಾಟವನ್ನಾದರೂ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.